ಸ್ನೇಹಿತರೆ, ನಾವು ಕರಾಡಲ್ಲಿ ಲಸ್ಸಿ ಎಲ್ಲ ಕುಡಿದಿದ್ದಾದಮೇಲೆ ನಾವು ಕಂಬಟಗಿ ಟನಲ್ ಹತ್ರ ಬಂದಿದ್ದೀವಿ. ಇದೆಲ್ಲ ಕೂಡ 2.5 ಕಿಲೋಮೀಟ್ರ್ ಅಷ್ಟು ಉದ್ದ ಇದೆ. ಹೊಸದಾಗಿ ಕಟ್ಟಿರೋದು. ವೇಲ ಹತ್ತತ್ರ ಬರುತ್ತೆ. ಈ ಕಡೆಯಿಂದ ಫುಲ್ಲು ಡೌನು. ಗಾಡಿಗಳು ಒಂದು 80ರಲ್ಲೇ ಹೋಗ್ಬೋದು. ಅದೆಲ್ಲ ಆದಮೇಲೆ ನಾವು ಈಗ ಪುನಃ ಸಿಟಿ ಒಳಗೆ ಹೋಗೋ ರೋಡಲ್ಲಿದ್ದೀವಿ. ಇಲ್ಲೊಂದು ನಮಗೆ ಟನಲ್ ಸಿಗುತ್ತೆ. ಒಳ್ಳೆ ಗುಹೆ ಥರ ಮಾಡಿದ್ದಾರೆ ನೋಡ್ರಿ. ಇಲ್ಲಿ ಅದು ಒಂದು ಟನಲ್ ಥರ ಇತ್ತಾ, ಇದು ಗುಹೆ ಥರ ಇದೆ ನೋಡಿ. ಇಲ್ಲಿ ನಾವು ಪುನಃ ಸಿಟಿ ಒಳಗೆ ಹೋಗ್ಬೇಕಂದ್ರೆ ಇಲ್ಲೊಂದು ಘಾಟ್ ಟೈಪ್ ಇರುತ್ತೆ. ಇಲ್ಲಿ ಈ ಕಡೆಯಿಂದ ಎಲ್ಲ ಕೂಡ ಅಪ್ ಆ್ಯಂಡ್ ಡೌನ್ ರೋಡುಗಳೇ. ಈ ಕಡೆ ಎಲ್ಲ ಕೂಡ ಜಾಸ್ತಿ. ಈ ಕಡೆ ಬೆಂಗಳೂರು ಕಡೆಯಿಂದ ಬಂದರೆ ನಾವು ಇಲ್ಲಿ ಪುನಾದಲ್ಲಿ ಎಲ್ಲ ಇಳಿಸಿದ್ದಾದಮೇಲೆ ಸೀದಾ ನಾವು ಬೊಂಬೈ ಕಡೆಗೆ ಹೋಗ್ಬೇಕು. ಈಗ ನೋಡಿ ಟ್ರಾಫಿಕ್ ಎಲ್ಲ ಎಷ್ಟೊಂದಿದೆ ಅಂತ ನೋಡಿ. ಅಂತೂ ಇಂತೂ ನಾವು ಇಲ್ಲಿ ಸ್ಪಾಟಿಗೆ ಬಂದ್ವಿ. ಮುಂಬೈಯಲ್ಲಿ ಫುಲ್ ಕತ್ಲಾಗಿಬಿಟ್ಟೈತೆ. ಇದೆಲ್ಲ ಕೂಡ ಎಳ್ನೀರೇ. ಇದೆಲ್ಲ ಕೂಡ ಶೆಡ್ಡುಗಳಿವೆಲ್ಲ ಕೂಡ. ಶೆಡ್ ಒಳಕ್ಕೇ ಅನ್ಲೋಡ್ ಮಾಡ್ಕೊಡೋದು. ಅಲ್ಲಿ ಅನ್ಲೋಡ್ ಮಾಡೋಕ್ಕೆ ಬಿಟ್ಟು ನಾವು ಊಟ ಮಾಡೋಣ ಅಂತ ಬಂದ್ವಿ. ಚಪಾತಿ ದಾಲ್ ಹೊಡೆದು ರೈಸ್ ಕೊಟ್ಟಿದ್ದಾರೆ. ಅದ್ರ ಮೇಲೇ ಇದು ಯಾವುದೋ ಸಾಂಬಾರೆಲ್ಲ ಕೊಟ್ಟಿದ್ದರು. ಅದೆಲ್ಲ ಆದಮೇಲೆ ಎಲ್ಲ ಖಾಲಿ ಆಯಿತು. ಖಾಲಿ ಎಲ್ಲ ಆದಮೇಲೆ ಪ್ಲಾಟ್ಫಾರಮ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀವಿ. 1.5 ದಿನ ತೊಗೊಂಡ್ರು ಖಾಲಿ ಮಾಡೋದಕ್ಕೆ. ಅನ್ಲೋಡಿಂಗ್ ಎಲ್ಲ ಆದಮೇಲೆ ಬಾಡಿಗೆ ಎಲ್ಲ ಇಸ್ಕೊಂಡು ನಾವು ಪುನಃ ಬಾಂಬೆ ಎಕ್ಸ್ಪ್ರೆಸ್ಸಲ್ಲಿ ಲೋಡಿಗೆ ಹೋಗ್ತಾಯಿದ್ದೀವಿ. ಈಗ ಇಲ್ಲಿ ಕಂಪ್ನಿ ಒಳಗೆ ಬಂದ್ವಿ. ಇಲ್ಲೇ ಊಟ ಮಾಡ್ತಾಯಿದ್ವಿ ಫ್ಯಾನ್ ಹಾಕ್ಕೊಂಡು. ಶೆಕೆಗೆ ಇರೋಕ್ಕಾಗ್ತಿಲ್ಲ. ಬಾಟ್ಲಿಯಲ್ಲೆಲ್ಲ ನೀರು ಹಿಡ್ಕೊಂಬಂದಿತ್ತು ಅಣ್ಣವರು ಇಲ್ಲೇ ಫ್ಯಾಕ್ಟ್ರಿಯಲ್ಲಿ. ಲೋಡೆಲ್ಲ ಆದಮೇಲೆ ಅಲ್ಲಿಂದ ಹೊರಟ್ವಿ. ರೊಟ್ಟಿ, ರೈಸು, ಪಲ್ಯಗಳೆಲ್ಲ ಕೊಟ್ಟಿದ್ದಾರೆ. ಮೊಸರು ಎಲ್ಲ ಸೂಪರಾಗಿತ್ತು ಊಟ ಮಾತ್ರ. ಇಲ್ಲಿ ನಾವು ಎಕ್ಸ್ಪ್ರೆಸ್ಸಲ್ಲಿ ಕಪೋಲಿ ಕಡೆಯಲ್ಲಿ ಇಲ್ಲಿ ಒಂದು ಡಾಬಾ ಸಿಗುತ್ತೆ ನಮಗೆ. ಸೂಪರಾಗಿತ್ತು. ಅದೆಲ್ಲ ಆದಮೇಲೆ ಈ ಎಕ್ಸ್ಪ್ರೆಸ್ ಟೋಲೆಲ್ಲ ಬಿಟ್ಟಿದ್ದಾದಮೇಲೆ ನಮ್ಮ ತೋಫಿಕ್ ಅಣ್ಣವ್ರು ಬೇರೆ ಸಿಕ್ಕಿದ್ರು. ನಾವಿಬ್ಬರು ಊಟ ಮಾಡಿದ್ವಿ. ಅದರಿಂದಾಗಿ ನಾವೇನು ತಿಂತಿಲ್ಲ. ಅಣ್ಣವ್ರೊಬ್ಬರು ತಿಂತಾಯಿದ್ದಾರೆ. ನಾವಿಬ್ಬರು ಟೀ ಮಾತ್ರ ಕುಡಿತಾ ಇದ್ದೀವಿ ಅಷ್ಟೇ. ಅಣ್ಣವರು ಈಗ ದಾವಣಗೆರೆಗೆ ಲೋಡ್ ಮಾಡ್ಕೊಂಡು ಹೊರಟಿರೋದು. ಅದ್ರ ಮೇಲೆ ಟಾರ್ಪಲೆಲ್ಲ ಕ್ಲೀನಾಗಿ ಹಾಕ್ಕೊಂಡಿರಲಿಲ್ಲ. ಅಲ್ಲಿ ಪುನಾದಲ್ಲೆಲ್ಲ ಕೂಡ ಮಳೆ ಇತ್ತು. ಅದರಿಂದಾಗಿ ಇನ್ನೊಂದು ಟಾರ್ಪಲ್ ತೆಗೆದು ಹೊಡೆದು ಹಗ್ಗ ಎಲ್ಲ ಹೊಡೆದಿದ್ದೀವಿ. ಅವರು ಒಬ್ಬರೇ ಬಂದಿರೋದು ಈ ಗಾಡಿಯಲ್ಲಿ, ಯಾರನ್ನೂ ಕರ್ಕೊಂಬಂದಿಲ್ಲ. ಅದರಿಂದಾಗಿ ನಾವೇ ಎಲ್ಲ ಹಾಕ್ಕೊಟ್ವಿ. 11:30 ಟೈಮ್ ಆಯಿತು ಅಂದರೆ ಸಾಕು, ಈ ಕಂಡಲ ಘಟ್ಟೆಲ್ಲ ಜಾಮ್ ಆಗಿಬಿಡುತ್ತೆ. ಬೆಳಿಗ್ಗೆ ತನಕ ಸ್ವಲ್ಪನೂ ಫ್ರೀ ಇರಲ್ಲ, ಅಷ್ಟು ಬ್ಯುಸಿ. ಅದೆಲ್ಲ ಆದಮೇಲೆ ಸೀದಾ ಇಲ್ಲಿ ಪುನಾದ ಹತ್ರ ಬಂದ್ವಿ. ಇಲ್ಲೊಂದು ಸ್ವಲ್ಪ ಚೀಲ ಇದ್ವು ಹಾಕ್ಕೊಳ್ಳೋವು. ಚೀಲ ಹಾಕ್ಕೊಂಡು ಊರ ಕಡೆ ಹೋಗಬೇಕು, ಲಿಂಗದಳ್ಳಿ ಕಡೆಗೆ. ಇದೆಲ್ಲ ನೋಡ್ರಿ. ಇಲ್ಲಿ ಮತ್ತೆ ಊಟ ಮಾಡೋಣ ಅಂತ ಬಂದ್ವಿ. ಚಪಾತಿ, ರೈಸು ಮತ್ತು ಪಲ್ಯ ಎಲ್ಲ, ಸಾಗು ಎಲ್ಲ ಕೊಡ್ತಾರೆ. ಸೂಪರಾಗಿರುತ್ತೆ. ಈ ಥರ ಊಟನೇ ತಿನ್ನಬೇಕು. ಯಾಕಂದರೆ ಕಾಳು ಇವೆಲ್ಲ ಕೂಡ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು. ಅದರಿಂದಾಗಿಯೇ ನಾನು ಈ ಟೈಪ್ ಊಟನೇ ಜಾಸ್ತಿ ತಿನ್ನೋದು. ನಾವು ಪುನಾದಲ್ಲಿ ಮಳೆ ಅಂತ ಹೇಳಿದ್ವಲ್ಲ, ರಾತ್ರಿಯಿಂದ ಹೊಡಿತಾನೇ ಇದೆ ಮಳೆ ಅಂತೂ. ನೋಡಿರಿ ಯಾವ ರೀತಿ ಬರ್ತಿದೆ ಮಳೆ ಅಂತ. ಸದ್ಯಕ್ಕೆ ನಾವು ಕಾಟ್ರಾಜ್ ಘಾಟ್ ಹತ್ತಾ ಇದ್ದೀವಿ. ಪುನಃ ಎಲ್ಲ ಬಿಟ್ಟಿದ್ದಾದಮೇಲೆ ಮಳೆ ಏನಿರಲಿಲ್ಲ, ಎಲ್ಲ ನಿಂತೋಗಿತ್ತು. ನಾವು ಇಲ್ಲೇ ಟೀ ಕುಡಿಯೋಣ ಅಂತ ನಿಲ್ಲಿಸಿದ್ವಿ. ಅಣ್ಣವರು ಸುಸ್ತಾಗಿದ್ರು, ನಾನು ಸುಸ್ತಾಗಿಬಿಟ್ಟಿದ್ದೆ. ಇಲ್ಲೊಂಚೂರು ಟೀ ಕುಡ್ಕೊಂಡು ಹೋಗೋಣ ಅಂತೇಳಿ ಗಾಡಿ ನಿಲ್ಲಿಸಿದೆ. ಏನು ನೋಡ್ತಾಯಿದ್ರು, ಇದೆಲ್ಲ ಕೂಡ ರಾಗಿ ಬಿಸ್ಕೆಟ್. ಇದು ನಾಯಿಗೆ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ, ಕ್ಯೂಟ್ ನಾಯಿ. ನಮ್ಮ ಅಣ್ಣವ್ರಿಗೂ ಕೂಡ ನಾಯಿ ಮರಿ ಅಂದರೆ ತುಂಬ ಇಷ್ಟ. ನಾಯಿಗಳ ಮೇಲೆ ಪ್ರೀತಿ ಜಾಸ್ತಿ. ಅದರಿಂದಾಗಿ ಮತ್ತು ನಾನು ಇಲ್ಲಿ ಬಿಸ್ಕೆಟ್ ತಿಂತಾಯಿದ್ದೀನಿ, ರಾಗಿ ಬಿಸ್ಕೆಟು. ಹಿಂಗೆ ಎತ್ಕೊಂಡ್ರೆ ಟಕ್ ಅಂತ ಮುರಿದೋಗುತ್ತೆ, ಅಷ್ಟು ಸ್ಮೂತ್ ಇದು. ಮತ್ತು ಟೀ ಒಳಗೆ ಅದ್ಕೊಂಡಿದ್ದ ತಕ್ಷಣ ತಿಂದ್ಬಿಡ್ಬೇಕು, ಇಲ್ಲಾಂದರೆ ಬಿದ್ದೋಗುತ್ತೆ. ಯಾಕೋ ಈ ನಾಯಿ ಮರಿ ನನ್ನ ಹಿಂದಿಂದನೇ ಬರ್ತಾಯಿತ್ತು, ಅದಕ್ಕೆ ಚಿಪ್ಸ್ ತೊಗೊಂಡು ಹಾಕಿದೆ. ಯಾಕೋ ತುಂಬ ಆಸೆ ಆಗೈತೇನೋ, ಪಾಪ ಹೊಟ್ಟೆ ಸಿತೈತೇನೋ ಅಂತ. ಆ ಥರ ಹಾಕಿ ಸ್ವಲ್ಪ ಹೊತ್ತು ನೋಡಿದೆ ಗುರು, ಅದು ನಾಯಿ ಮರಿ ಹಿಂದಿಂದೇ ಬರ್ತಿದೆ. ಪಾಪ ಅವ್ರ ಅಂಗಡಿಯವರು ಸಾಕೊಂಡಿರೋದು. ಇದು ಸ್ವಲ್ಪ ಇದು ಬಿಸ್ಕೆಟ್ ಆಗಿದ ತಕ್ಷಣ ನನ್ನ ಹಿಂದೆ ಬರೋ ಶುರು ಮಾಡಿಬಿಡ್ತು. ಅದೆಲ್ಲ ಆದಮೇಲೆ ಇಲ್ಲಿ ಸ್ವಲ್ಪ ಮುಂದೆ ಬಂದು ಗಾಡಿ ಎಲ್ಲ ಸ್ವಲ್ಪ ಗ್ಲಾಸ್ ಎಲ್ಲ ಒರೆಸ್ಕೊಂಡು ಆ್ಯಡ್ ಬಕೆಟೆಲ್ಲ ಹಾಕಿ ಗಾಡಿ ಸ್ಟಾರ್ಟ್ ಮಾಡಿ ಬಿಟ್ಬಿಟ್ಟಿದ್ದೀನಿ. ಸ್ವಲ್ಪ ಇದು ಸೈಲೆನ್ಸರೆಲ್ಲ ಕ್ಲೀನ್ ಆಗಲಿ ಅಂತ. ಹೊಗೆ ನೋಡ್ರಿ ಹೆಂಗೆ ಬರ್ತಿದೆ ಅಂತ. ಈ ಕಡೆ ಗಾಳಿ ಬರ್ತಿದೆ, ಅದಕ್ಕೆ ಈ ಕಡೆ ಬರ್ತಿದೆ. ಸೈಲೆನ್ಸರ್ ಇರೋದು ಆ ಕಡೆಯಿಂದ ತೋರಿಸೋಣ ಅಂದರೆ ಕತ್ಲು ಬೇರೆ ಏನು ಕಾಣಿಸಲ್ಲ, ಅದಕ್ಕೆ ಈ ಕಡೆಯಿಂದ ತೋರಿಸ್ತಾ ಇದ್ದೆ. ಅದಾದಮೇಲೆ ಇಲ್ಲೇ ಡಾಬಾದ ಹತ್ರನೇ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಡೀಸೆಲ್ಲು ಇಲ್ಲೇ ಹಾಕ್ಸ್ಕೊಂಡ್ವಿ ಪಕ್ಕದ ಬಂಕಲ್ಲೇ. ಇಲ್ಲೇ ರೊಟ್ಟಿ ತಿಂತಾಯಿದ್ದೀವಿ. ರಾತ್ರಿ ಹೊತ್ತು ನಿದ್ದೆ ಬಂದುಬಿಡುತ್ತೆ ಅಂತೇಳಿ. ಇದೇನು ನೋಡ್ತಾಯಿದ್ದೀರೋ ಇದನ್ನು ದಾಲ್ ತಡ್ಕ ಅಂತಾರೆ ನೋಡಿ. ಇದೇ ಡಾಬಾ. ಗಾಡಿಗಳೆಲ್ಲ ಇಲ್ಲೇ ನಿಲ್ಸ್ಕೊಂಡಿರ್ತಾರೆ. ಆದರೆ ನಾವು ಅಲ್ಲೇ ನಿಲ್ಸಿ ಬಂದಿದ್ದೀವಿ, ಸರ್ವಿಸ್ ರೋಡಲ್ಲೇ. ತೊಂದರೆ ಏನಿಲ್ಲ. ಇಲ್ಲೆಲ್ಲ ಕೂಡ ಸೆಕ್ಯೂರಿಟಿಗಳೆಲ್ಲ ಇರ್ತಾರೆ. ಅಲ್ಲೆಲ್ಲ ಕೂಡ ನೋಡ್ಕೊತಾ ಇರ್ತಾರೆ ಗಾಡಿಗಳನ್ನ. ಮತ್ತು ಉಮಾಪತಿ ಅಣ್ಣವರು ನೋಡ್ರಿ ಎಷ್ಟು ಕ್ಲೀನಾಗಿ ಅವನ್ನೆಲ್ಲ ಮುರಿದು ಹಾಕ್ಕೊಂಡೈತೆ. ಈ ಕಡೆ ಎಲ್ಲ ನಾನು ಇವನ್ನ ಬಾಯಲ್ಲಿ ಹಾಕ್ಕೊಂಡು ಅಗಿಯೋಕ್ಕೆ ತುಂಬ ಚೆನ್ನಾಗಿರ್ಬೇಕು ಅಲ್ಲು. ಇಲ್ಲ ಅಂದರೆ ಉಮಾಪತಿ ಅಣ್ಣ ಯೋಚನೆ ಮಾಡ್ತೈತೆ, ಇಲ್ಲಿ ಹಲ್ಲು ಬೇರೆ ಸರಿ ಇಲ್ಲ ಕಾಣಲ್ಲ, ಇದು ಗಟ್ಟಿ ಬೇರೆ ಐತೆ ಅಂತ. ಆದರೂ ಅವನಿಗೆ ಇಷ್ಟ ತಿನ್ನೋದು. ಅದೆಲ್ಲ ಆದಮೇಲೆ ನಾವು ಅಲ್ಲಿಂದ ಹೊರಟ್ವಿ. ಬೆಳಿಗ್ಗೆ ಆಗುವಷ್ಟೊತ್ತಿಗೆ ನಾವು ಈಗ ಧಾರವಾಡ ಹುಬ್ಳಿ ರೋಡಲ್ಲಿದ್ದೀವಿ. ಮಹಾರಾಷ್ಟ್ರ ಎಲ್ಲ ಬಿಟ್ಟು ಕರ್ನಾಟಕದಲ್ಲಿ
ಧಾರವಾಡ ಹುಬ್ಳಿ ಬೈಪಾಸಲ್ಲಿದ್ದೀವಿ. ಈ ರೋಡ್ ಸಿಕ್ಬಿಟ್ರೆ ಪ್ರತಿಯೊಬ್ಬ ಡ್ರೈವರ್ಗೂ ಬೇಜಾರಾಗುತ್ತೆ. ಹಳ್ಳ ಪಳ್ಳ ಹೆಂಗೆ ಸಿಕ್ಕಿದ್ರೆ ಹಂಗೆ ಡೈವರ್ಷನ್ಗಳು ಏನಂದರೆ ಹಂಗೆ ಮಾಡಿಟ್ಟಿದ್ದಾರೆ ರೋಡು. ಒಂಚೂರು ರೋಡ್ ಬೇರೆ ರೆಡಿ ಮಾಡ್ತಾ ಇದ್ದಾರೆ ಇದೆಲ್ಲ ಕೂಡ, ಅದರಿಂದಾಗಿ ಆ ಥರ ಮಾಡಿದ್ದಾರೆ. ಆದರೂ ಒಂಚೂರು ಆ ಗುಣಿಗಳಾದರೂ ಮುಚ್ಚಬೇಕಿತ್ತು. ಅದೆಲ್ಲ ಆದಮೇಲೆ ಸೀದಾ ನಾವು ಈ ಕಡೆ ಶಿವಮೊಗ್ಗ ಕಡೆ ಹೋಗೋ ರೋಡಲ್ಲಿ ಬರ್ತಾಯಿದ್ದೀವಿ. ಇದೆಲ್ಲ ಕೂಡ ಹೊನ್ನಾಳಿ ರೋಡು. ಲಿಂಗದಳ್ಳಿಗೆ ಬಂದರೆ ನಮ್ಮ ಮುರುಗಣ್ಣವ್ರು ಸಿಕ್ಕಿದ್ರು. ಲಿಂಗದಳ್ಳಿಯಲ್ಲಿ ಅಲ್ಲಿ ಚೀಲ ಎಲ್ಲ ಇಳಿಸಿದ್ದಾದ್ಮೇಲೆ ನಮ್ಮ ಉಮಾಪತಿ ಅಣ್ಣವ್ರ ತೋಟದಲ್ಲಿ ಎಳ್ನೀರು ಕುಡಿಯೋಣ ಅಂತ ಬಂದಿದ್ವಿ. ಎಳ್ನೀರೆಲ್ಲ ಇಬ್ಬರು ಮುರುಗಣ್ಣ ಮತ್ತು ನಾವು ಎಲ್ಲ ಕುಡಿದು ತೋಟ ಎಲ್ಲ ನೋಡಿಕೊಂಡು ನಮ್ಮ ಉಮಾಪತಿ ಅಣ್ಣವರು ಇಲ್ಲೇ ನಿಂತ್ಕೊಬಿಡ್ತಾರೆ. ಈಗ ನನ್ನ ಜೊತೆ ಬೆಂಗಳೂರಿಗೇನು ಬರಲ್ಲ. ಅದೆಲ್ಲ ಆದಮೇಲೆ ನಾನು ಹೊರಟೆ ತರಕಾರಿ ಚೀಲ ಹಾಕ್ಕೊಂಡು. ಈಗ ಹೊಸೂರು ಖಾಲಿ ಮಾಡ್ಕೊಂಡೋಗಿ ಮತ್ತೆ 2 ಪಾಯಿಂಟಲ್ಲಿ ಡೆಲಿವರಿ ಕೊಡಬೇಕು. ಹೊಸೂರಲ್ಲಿ ತರಕಾರಿ ಚೀಲ ಎಲ್ಲ ಇಳಿಸಿದಾದ್ಮೇಲೆ ಈ ಕಡೆ ಮತ್ತೆ ಬೊಮ್ಮಸಂದ್ರ ಕಡೆ ಬಂದೆ. ಇಲ್ಲಿ ನೋಡ್ರಿ ಫುಲ್ ಜಾಮ್ ಆಗಿಬಿಟ್ಟಿದ್ದಾವೆ. ಇಲ್ಲೆಲ್ಲ ಕೂಡ ರೋಡ್ ಇಲ್ಲೂ ರೆಡಿ ಮಾಡ್ತಾಯಿದ್ದಾರೆ. ನಮ್ಮ ಮುಂದೆಗಡೆ ಲಾರಿಗಳೆಲ್ಲ ಜಾಮ್ ಆಗಿಬಿಟ್ಟಿದ್ದಾವೆ. ಏನು ಟೆನ್ಷನ್ ಇಲ್ಲ. ಫ್ಯಾಕ್ಟ್ರಿ ಹತ್ರ ಹಂಗೂ ಹಿಂಗೋ ಮಾಡಿ ಬಂದೆ. ಟ್ರಾಫಿಕ್ ಎಲ್ಲ ಪಾಸ್ ಮಾಡಿಕೊಂಡು ಈಗ ಇಲ್ಲೇ ತೊಗೊಂಡೋಗಿ ಬಿಲ್ಲೆಲ್ಲ ತೊಗೊಂಡೋಗಿ ಖಾಲಿ ಮಾಡಿಕೊಂಡು ಸೀದಾ ಅಲ್ಲಿಂದ ಈಗ ಚಿಕ್ಕಬಳ್ಳಾಪುರದ ಕಡೆ ಹೊರಟೆ. ಚಿಕ್ಕಬಳ್ಳಾಪುರದಲ್ಲಿ ಇಲ್ಲಿ ಭರತ್ ಬೆಂಜ್ ಶೋರೂಮ್ ಮುಂದೆನೇ ಖಾಲಿ ಆಗೋದು. ಈಗ ಅದೇ ಫ್ಯಾಕ್ಟ್ರಿಯಲ್ಲಿ ಖಾಲಿ ಆಗೋದು ನಮ್ಮದು. ಅದು ವೈರ್ ಕಂಪ್ನಿ ಅಂತೆ, ಅಲ್ಲಿ ಖಾಲಿ ಆಗುತ್ತೀಗ. ಇಲ್ಲಿ ಖಾಲಿ ಮಾಡಿಕೊಂಡು ಸೀದಾ ಆಲೂಗಡ್ಡೆಗೆ ಹೋಗಬೇಕು. ಫ್ಯಾಕ್ಟ್ರಿಯಲ್ಲಿ ಖಾಲಿ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಸೀದಾ ಬಂದು ಟೈರು ಏರು ಮತ್ತು ಗ್ರೀಸ್ ಎಲ್ಲ ಓಡಿಸ್ತಾ ಇದ್ದೀನಿ. ಅದೆಲ್ಲ ಆದಮೇಲೆ ನಾವು ಪೆರೇಸಂದ್ರದಿಂದ ಗುಡ್ಬಂಡೆಗೆ ಹೋಗೋ ರೋಡಲ್ಲಿ ಲೋಡಿಗೆ ಬಂದು ಹೊಲದಲ್ಲಿ ಗಾಡಿ ಬಿಟ್ಟಿದ್ದೀವಿ. ನೋಡಿರಿ ಅಲ್ಲಿ ಅಂಗಾಸಿ ತಗೊಬಂದು ಗಾಡಿ ಈ ಹೊಲದಲ್ಲಿ ಬಿಟ್ಟಿರೋದು. ಚೀಲ ಎಲ್ಲ ಹಾಕಿ ಈ ಕಡೆ ತಗೊಬಂದು ನಿಲ್ಲಿಸಿದ್ದೀನಿ. ಈಗ ಮೈನ್ ರೋಡ್ ಮೇಲೆ ತೊಗೊಂಡೋಗಿ ನಿಲ್ಲಿಸ್ಕೋಬೇಕು. ಟ್ರ್ಯಾಕ್ಟ್ರಿಯಲ್ಲಿ ಕಟಿಂಗ್ ಮಾಡ್ತಾರೆ. ಗಾಡಿ ಬಂಪರ್ ಕೆಳಗೆ ಟಚ್ ಆಗ್ತಿತ್ತು. ಒಂಚೂರು ಅಲ್ಲೆಲ್ಲ ಲೆವೆಲ್ ಮಾಡ್ಕೊಂಡು ಬಂದೆ. ಮತ್ತೆ ಇಲ್ಲೆಲ್ಲ ಕೂಡ ಹೊಲದಲ್ಲಿ ದಾರಿಗಳು ಚೆನ್ನಾಗಿದ್ದರೆ ಮಾತ್ರ ಬರಬೇಕು, ಇಲ್ಲ ಅಂದರೆ ಫುಲ್ ಹಿಂಸೆ ಆಗಿಬಿಡುತ್ತೆ. ಲಾರಿಯವರು ಈಗ ಇಲ್ಲೇ ಲೋಡ್ ಮಾಡ್ಕೊತಾರೆ. ಅದು ನಾಳೆ ಲೋಡ್ ಆಗುತ್ತೆ. ಇದೇ ಲಾರಿನೇ ಬಂದಿರೋದು ಲೋಡಿಗೆ. ಅದೊಂಚೂರು ದಾರಿ ಗಡ್ಡೆ ಆಯ್ತು ಅಂತೇಳಿ ನಾನೇ ಗಾಡಿ ಮುಂದೆ ತೆಗೆದು ನಿಲ್ಲಿಸ್ತಾ ಇದ್ದೀನಿ. ಅವ್ರು ಊಟ ಮಾಡ್ತಾಯಿದ್ರು, ನೀನೇ ತೆಗೆದು ಹಾಕೋಗೋಣ ಅಂತಂದರು. ಅದರಿಂದಾಗಿ ನಮ್ಮ ಹಾಸನದವರೇ ಇವ್ರೂ ಲಾರಿ ಓನರು. ಇದೆಲ್ಲ ಆದಮೇಲೆ ಲೋಡ್ ಆಯಿತು ಗಾಡಿ. 1-2 ಪಾಯಿಂಟಲ್ಲಿ ಲೋಡ್ ಮಾಡಿಕೊಂಡು ಸೀದಾ ಹೊರಟೆ. ಹಗ್ಗ ಟಾರ್ಪಲ್ಲು ಹಾಕ್ಕೊಳ್ಳೋದು ಇವೆಲ್ಲ ತುಂಬ ಇರ್ತವೆ. ಅದರಿಂದಾಗಿ ಹೊರಟೆ ನಾನು. ಅದೇನು ವಿಡಿಯೋ ರೆಕಾರ್ಡ್ ಮಾಡಲಿಲ್ಲ. ಸೀದಾ ಗುಬ್ಬಿ ಎಲ್ಲ ಬಿಟ್ಟಿದ್ದಾದಮೇಲೆ ಇಲ್ಲಿ ಟೈರ್ ಒಂದು ಹೊಡೆದೋಯ್ತು. ಹಳೆ ಟೈರ್ ಆಗಿರೋದ್ರಿಂದ ಅದನ್ನು ಬಿಚ್ಚಿ ಹಾಕ್ಕೊಂಡು ತುಂಬ ಶಿಸ್ತಾಗಿಬಿಟ್ಟೆ. ಕೊನೆಗೂ ಅರಸೀಕೆರೆ ಹತ್ರ ಬಂದು ಪರೋಟ ದಾಲೆಲ್ಲ ತೊಗೊಂಡಿದ್ದೆ. ಸೀದಾ ಅಲ್ಲಿಂದ ನಾನ್ ಸ್ಟಾಪ್ ಹಾಸನ ಬಂದುಬಿಟ್ಟೆ. ಕಾಟ ಎಲ್ಲ ಮಾಡಿಸ್ಕೊಂಡು ಇಲ್ಲಿ ಕೋಲ್ಡ್ ಸ್ಟೋರೇಜಲ್ಲಿ ಅನ್ಲೋಡ್ ಮಾಡೋದಕ್ಕೆ ಬಿಡೋಣ ಅಂತ ಬಂದೆ. ಒಂದು ಲಾರಿ 2 ಕ್ಯಾಂಟ್ರ್ ಇದ್ವು. ಒಂದು ಲಾರಿ ಅಂತ ತಲೆ ಬಿಸಿಲ್ಲ. ಫಸ್ಟು ನಮ್ಮ ಕರ್ನಾಟಕದ ಗಾಡಿನೇ ಖಾಲಿ ಆಗೋದು, ಅದು ತಮಿಳ್ನಾಡು ಗಾಡಿ. ಅದೆಲ್ಲ ಆದಮೇಲೆ ಹಗ್ಗ ಎಲ್ಲ ಸುತ್ಕೊತಾ ಇದ್ದೀನಿ. ಇನ್ನೊಂದು ಗಾಡಿ ಇದೆ, ಅದೆಲ್ಲ ಇಳಿಸಿದ್ದಾದ್ಮೇಲೆ ನಮ್ಮದಿಗೆ ಅನ್ಲೋಡ್ ಮಾಡ್ಕೊತಾರೆ ಇಲ್ಲಿ. ನೋಡಿರಿ ಅಲ್ಲಿಂದ ಅದು ಸುಸ್ತಾಗೋಯ್ತು. ನಿದ್ದೆ ಬೇರೆ ಇಲ್ಲ. ಅದು ಬಿಚ್ಚಿ ಹಾಕ್ಕೊಂಬಂದು ಇಲ್ಲಿ ಟಾರ್ಪಲ್ಲು ಹಗ್ಗ ಎಲ್ಲ ಸುತ್ಕೊಂಡು ಮತ್ತೆ ಅಲ್ಲಿಂದ ಖಾಲಿ ಮಾಡಿಕೊಂಡು ಇಲ್ಲಿ ಹಾಸನದಲ್ಲೇ ಟೈರ್ ಶೋರೂಮ್ ಹತ್ರ ಬಂದಿದ್ದೆ, ಅಂದರೆ ಟೈರ್ ಅಂಗಡಿಗೆ ಬಂದಿದ್ದೆ. ಇಲ್ಲಿ ಟೈರ್ 2 ತೊಗೊತಾ ಇದ್ದೀನಿ ನೋಡಿರಿ. MRFನವು ಬಟನ್ ತುಂಬ ಚೆನ್ನಾಗಿದ್ದಾವೆ ಇವು. 10-20 ಟೈರ್ಸು. ಅದು ತೊಗೊಂಡಿದ್ದಕ್ಕೆ ಬಿಲ್ಲು ಮತ್ತು ಒಂದು ಕೀ ಪಂಚ್ ಕೊಟ್ಟರು. ಅದಾದಮೇಲೆ ಅಲ್ಲಿಂದ ಸೀದಾ ಬೇಲೂರಿಗೆ ಬಂದೆ. ಇಲ್ಲಿ ಬೇಲೂರಲ್ಲೂ ನಾನೇ ಟೈರೆಲ್ಲ ಬಿಚ್ಚಿಕೊಟ್ಟು ಎಲ್ಲ ಕೊಟ್ಟಿದ್ದಾಯಿತು. ಸ್ಟೆಪ್ನಿ ಎಲ್ಲ ಬಿಚ್ಚಿ ಎಲ್ಲ ಟೈರೆಲ್ಲ ಫಿಟ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಂದು ಜೀವ ಪರಮಾತ್ಮ ಅಂತಿತ್ತು. ಡಿಪಾರ್ಟ್ಮೆಂಟೇ ಬೇಡ ಅನ್ನೋ ಅಷ್ಟು ಬೇಜಾರಾಯಿತು.